ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ₹1 ಮುದ್ದೆ ಊಟ ಕೊಡುವಂತ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆ ಕೊಟ್ಟಿರತಕ್ಕಂತ ನಮ್ಮ ಅಚ್ಚುಮೆಚ್ಚಿನ ಗಿಲ್ಲಿ ನಟ ಅವರು ಬಂದಿದ್ದಾರೆ. ಅವರು ಚಾಲನೆ ಕೊಟ್ಟಿದ್ದಾರೆ. ಮತ್ತೆ ಇನ್ನು 9 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂತ ಈ ಅಪ್ಪಾಜಿ ಕ್ಯಾಂಟೀನ್ ಇದು ನಿರಂತರವಾಗಿ ಬಡವರಿಗೋಸ್ಕರ ನಿರ್ಮಾಣ ಆಗಿರತಕ್ಕಂತ ಈ ಕ್ಯಾಂಟೀನ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸ್ವಂತ ಶಕ್ತಿಯಿಂದ ಭಗವಂತ ಎಷ್ಟು ದಿನ ಶಕ್ತಿ ಕೊಡ್ತಾನೋ ಅಷ್ಟು ದಿನ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಇವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತೇನು 94ನೇ ವರ್ಷಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನು ಹೆಚ್ಚೆಚ್ಚು ಕಾಲ ಈ ದೇಶ ಮತ್ತು ರಾಜ್ಯದ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲರೂ ಇಲ್ಲಿಂದಲೇ ಅವರಿಗೆ ಶುಭವನ್ನು ಕೋರೋಣ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಗಿಲ್ಲಿ ನಟ ಅವರು ಮಾತಾಡ್ತಾರೆ. ಇಲ್ಲ, ಆಕ್ಚುಲಿ ಗಿಲ್ಲಿ ನಟ ಅವ್ರನ್ನ ನೋಡೋದಕ್ಕೆ ಇಷ್ಟು ಜನ ಸೇರಿ ದೇವೇಗೌಡ ಸರ್ ಹುಟ್ಟುಹಬ್ಬದ ಪ್ರಯುಕ್ತ ₹1 ಮುದ್ದೆ ಊಟ ಅಂತ ಮಾಡಿ ನನ್ನನ್ನು ಕರೆಸಿರೋದು ಸಖತ್ ಖುಷಿ ಆಯ್ತು. ಆ ಯೋಜನೆ ತುಂಬ ಚೆನ್ನಾಗೈತೆ. ಅದು ದೇವೇಗೌಡ ಸರ್ ಬರ್ತ್ಡೇ ದಿನ ಮಾಡಿರೋದು ಇನ್ನೂ ಸಖತ್ ಖುಷಿಯಾಗೈತೆ. ಈಗ ಯಾರು ಬೆಂಗಳೂರು ಬಂದಾಗ ತುಂಬ ಜನಕ್ಕೆ ಗೊತ್ತಿರ್ತದೆ ಊಟದ ಅನುಭವ ಏನು, ಊಟದ ಬೆಲೆ ಏನಂತ ಅನುಭವ ಆಗಿರ್ತದೆ. ಅಂಥವ್ರು ತುಂಬ ಹೆಲ್ಪ್ಫುಲ್ ಆಯ್ತದೆ. ನಾನು ಇಲ್ಲೇ ಗಿರಿನಗರ ಶ್ರೀನಗರ ಈ ಕಡೆ ಇರ್ತದೆ. ಅವಾಗೆಲ್ಲ ನನಗೂ ಆ ಸ್ಟ್ರಗಲಿಂಗಲ್ಲಿದ್ದಾಗ ನೆನಪಾಯ್ತು. ಅದು ಸರವಣ ಸರ್ ಮಾಡಿರೋದು ₹1 ಮುದ್ದೆ ಊಟ ಅಂತ ತುಂಬ ಖುಷಿ ಆಯಿತು. 9 ವರ್ಷದಿಂದ ನಡ್ಕೊಬಿಟ್ಟಿರೋದು ಈ ಯೋಜನೆ ಇನ್ನೂ ಖುಷಿ ಆಯಿತು. ಸರ್ ಒಳ್ಳೆಯದಾಗಲಿ ಸರ್. ನಮಗೆ ಇದು ಹಿಂಗೆ ಈ ಬ್ರ್ಯಾಂಚ್ ಇನ್ನೂ 10 ಬ್ರ್ಯಾಂಚ್ ಆಗಲಿ, ಬಡವರ ಬಗ್ಗರಿಗೆ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಿಡಿ ಮೇಡಮ್, ನಿಮ್ಮ ಅವಾಗಿಂದ ಬಿಸಿಲಲ್ಲಿ ನಿಂತ್ಕೊಂಡು ದೇವ್ರು ಕಿತ್ಕೊಬಿಟ್ಟೆ ಇದ್ರು ಡೈಲಾಗ್ಗಳು ಅಂತ ಕೇಳ್ತಾ ಇದ್ರಲ್ಲ, ಚಿಕ್ಕದಾಗಿ ಹೇಳ್ಬಿಟ್ಟಿನಿ. ಅದೆಲ್ಲ ಏನ್ ಮೇಡಮ್ ಏನ್ ಬೆವ್ರು ಸುಸ್ಕೊಂಡು ಏನ್ ಸರ್ ಹಿಂಗಂತವ್ರೆ? ನಾನು ಎಲ್ಲೋ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಎಲ್ಲೋದ್ರೂ ಡೈಲಾಗ್ ಹೇಳ್ತೀನಿ. ಮೀಟ್ರ್ ಅಳಿಸ್ಬೇಕು, ಮುಂದೆ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಊಟ ಮಾಡಿ, ನಾನು ಮುದ್ದೆ ಊಟ ಮಾಡ್ತೀನಿ. ಧನ್ಯವಾದಗಳು. ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಜನ ಕೇಕ್ ಬರ್ತಾ ಇದೆ, ಅದನ್ನ ತರಬೇಕಾದ್ರೂ ಸ್ವಲ್ಪ ಜಾಗ ಬೇಕು ಪ್ಲೀಸ್. ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಕಾಲ ಈ ದೇಶ ಮತ್ತು ರಾಜ್ಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ